ನಾನು ಈ ಥರ ಇದ್ದೀನಂತ ಯಾವ ಫೀಲಿಂಗ್ ನನಗೆ ಬರ್ತಿರ್ಲಿಲ್ಲ ಸರ್. ಹಿಂದಿನ ದಿನದಲ್ಲಿ ಏನು ಖುಷಿ ಪಡ್ತಿದ್ದೆ ಅದಕ್ಕಿಂತ ಜಾಸ್ತಿ ಇವಾಗ ಖುಷಿ ಪಡ್ತಾ ಇದ್ದೀನಿ. ಅವ್ರು ಕಾರಲ್ಲಿ ಹೋದ್ರೂ ತಿರುಗಿ ನನ್ನ ಗಾಡಿ ನೋಡ್ತಾರೆ. ನನಗೆ ತುಂಬಾ ಖುಷಿ ಅನಿಸ್ತಿತ್ತು. ನಾನು ಒಂದು ಹ್ಯಾಂಡಿಕ್ಯಾಪ್ಟ್ ಅಂತ ನನಗೆ ಫೀಲಿಂಗೇ ಬರ್ತಾ ಇಲ್ಲ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರೇಣುಕಾ ಅಂತೇಳಿ. ನಾನು ಕೊಪ್ಪಳ ಡಿಸ್ಟಿಕ್ ಯಲಬುರ್ಗಾ ತಾಲೂಕು ಹುಲಿಗುಡ್ಡ ಒಂದು ಹಳ್ಳಿಯಿಂದ ಬಂದವಳು. ನಂದು ಎಜುಕೇಷನ್ PUC ಆಗಿದೆ. ಅಪ್ಪ ತೀರಿ ಹೋಗಿ 1 ವರ್ಷ ಆಯಿತು. ಅಮ್ಮ ಇದ್ದಾರೆ. 5ನೇ ಕ್ಲಾಸ್ವರೆಗೂ ಊರಲ್ಲೇ ಓದಿದ್ದೀನಿ. 6ನೇ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಬೇರೆ ಊರಿಗೆ ಸುಮಾರು ಒಂದು 8 ಕಿಲೋಮೀಟ್ರ್ ದೂರ ಹೋಗ್ಬೇಕಿತ್ತು. ಅಲ್ಲಿ ಹೋಗ್ಬೇಕಾದ್ರೆ ಸೈಕಲ್ ಕೊಟ್ಟಿದ್ದರು. ಅದು ಸುಮಾರು ಒಂದು 8 ಕಿಲೋಮೀಟ್ರ್ ದೂರ ಆಗ್ತಿತ್ತು. ಅದೇ ಗಾಡಿಯಲ್ಲಿ 7 ಕಿಲೋಮೀಟ್ರ್ ಸುಮಾರು ಡೈಲಿ ಹೋಗ್ತಿದ್ದೆ. ಹಳ್ಳಿಯಲ್ಲಿ ಸಪೋರ್ಟ್ ಮಾಡೋರು ಯಾರೂ ಇರ್ತಿರ್ಲಿಲ್ಲ. ಮಳೆಗಾಲದಲ್ಲೇನೂ ಒಂದಿನ ಸ್ಕೂಲ್ಗೆ ರಜೆ ಹಾಕ್ತಿರ್ಲಿಲ್ಲ. PUC ಆಗಬೇಕಾದ್ರೆ 15 ಕಿಲೋಮೀಟ್ರ್ ದೂರ ಕುತ್ಕೊಂಡ ಕೈಯಲ್ಲೇ ನಡ್ಕೊಂತ ಹೋಗ್ತಿದ್ದೆ. ಯಾವುದು ವೀಲ್ ಚೇರ್ ತೊಗೊತಿರ್ಲಿಲ್ಲ. ಮಾರ್ಕಸ್ ತುಂಬ ಕಡಿಮೆ ತೊಗೊಂಡಿದ್ದೀನಿ. ಹಂಗಾಗಿ ನನ್ನ ಮಾರ್ಕಸ್ಗೆ ಯಾರು ಗೌರ್ಮೆಂಟ್ ನೌಕರಿ ಕೊಡಲಿಲ್ಲ. ಬೆಂಗಳೂರಲ್ಲಿ ನ್ಯೂ ಮೋಷನ್ ಗಾಡಿ ಕೊಟ್ಟಿದ್ದಾರೆ ಸರ್. ನ್ಯೂ ಮೋಷನ್ ತುಂಬ ಖುಷಿ ಆಗುತ್ತೆ. ನ್ಯೂ ಮೋಷನ್ ಗಾಡಿ ಕೊಟ್ಟಾಗಿಂದ ಮಾಮೂಲಿ ನಾರ್ಮಲ್ ಮನುಷ್ಯರು ಯಾವ ಥರ ಇರ್ತಾರ ಅದಕ್ಕಿಂತ ಸೂಪರಾಗಿ ನಾನು ಬದುಕು ತೋರಿಸ್ತೀನಿ. ಬ್ಯಾಟ್ರಿ ಆನ್ ಮಾಡ್ಕೊಂಡು ಲೊಕೇಶನ್ ಹಾಕ್ಯಂದು ಜೊಮೊಟೊಗೆ ಜೈ ಅಂತ ಹೋಗೋದು ಸರ್. ಕೆಲವೊಂದಿಷ್ಟು ಅಪಾರ್ಟ್ಮೆಂಟಲ್ಲಿ 30ನೇ ಫ್ಲೋರ್ವರೆಗೂ ಹೋಗಿ ಬಂದಿದ್ದೀನಿ. ಯಾರ್ದು ಎಲ್ಪ್ ಇಲ್ದ ನಾನೊಬ್ಬಳೇ ಹೋಗಿದ್ದೆ. ಕೀಪ್ ಇಟ್ ಅಪ್ ಅಂತೇಳಿ ಹೇಳ್ತಾ ಇರ್ತಾರೆ ಸರ್. ಸೂಪರ್ ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ಇವಾಗ ತುಂಬ ಖುಷಿ ಅನ್ನಿಸ್ತಾ ಇದೆ ನನಗೆ. ನಾರ್ಮಲ್ ಮನುಷ್ಯರಿಗಿಂತ ಚೆನ್ನಾಗಿ ಬದುಕ್ತೀನಿ. ನ್ಯೂ ಮೋಷನ್ಗೆ ಸೇರಿದಾಗಿಂದ 15 ದಿನದಲ್ಲಿ 15,000 ರೀಚ್ ಮಾಡಿದ್ದೀನಿ. ನ್ಯೂ ಮೋಷನ್ ಈಸ್ ಮೈ ಸ್ಟ್ರೆಂತ್. ಈ ನ್ಯೂ ಮೋಷನ್ ಗಾಡಿ ಕೊಟ್ಟಿದ್ದಕ್ಕೆ HID ಗಿವ್ ಇಂಡಿಯಾಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು.